ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ. ದೂರ್ವಾಸರು ಮತ್ತು ಶಿಷ್ಯರು ನದಿಯಲ್ಲಿ ಮಿಂದು ಜಪ ತಪಗಳನ್ನು ಮಾಡುತ್ತಿದ್ದರು. ಅವರು ನದಿಯೊಳಗೆ ಮುಳುಗು ಹಾಕಿದಂತೆ ಹೊಟ್ಟೆ ತುಂಬಿದಂತೆ ಭಾಸವಾಯಿತು. ಊಟವಾಯಿತು, ಇನ್ನೇನು ಬೇಡ ಎಂದುಕೊಂಡು ಅವರೆಲ್ಲ ನದಿಯಿಂದ ಹೊರಗೆ ಬಂದು ಮೈವರಿಸಿಕೊಳ್ಳುತ್ತಾ ಮಂತ್ರಗಳನ್ನು ಜಪಿಸತೊಡಗಿದರು. ಹೊಟ್ಟೆ ಭಾರವೆನಿಸಿ ಆಲಸ್ಯವಾಯಿತು. ಶಿಷ್ಯರು ದೂರ್ವಾಸರಲ್ಲಿ ಅರಿಕೆ ಮಾಡಿಕೊಂಡರು. ಭೋಜನಕ್ಕೆ ಬರುವುದಾಗಿ ಯುಧಿಷ್ಠಿರನಲ್ಲಿ ಹೇಳಿದ್ದೆವು, ಆದರೆ ಅಲ್ಲಿ ನಮ್ಮಿಂದ ಒಂದು ಹಗಳು ಅನ್ನವನ್ನು ತಿನ್ನಲಿಕ್ಕಾಗದು. ಅಲ್ಲಿ ಭೋಜನ ಸಿದ್ಧವಿದೆ, ಏನು ಮಾಡುವುದೀಗ? ದೂರ್ವಾಸರು ಹೇಳಿದರು, ಮೃಷ್ಟಾನ್ನ ಭೋಜನವೀಗ ವ್ಯರ್ಥ. ನಾವು ಯುಧಿಷ್ಠಿರನಿಗೆ ಘೋರ ಅಪರಾಧವನ್ನೆಸಗಿದ್ದೇವೆ. ಪಾಂಡವರ ಕೋಪಾಗ್ನಿ ಕಣ್ಣುಗಳು ನಮ್ಮನ್ನು ಸುಡುತ್ತವೆ. ಶ್ರೀಹರಿಯ ಭಕ್ತರನ್ನು ಕಂಡರೆ ನನಗೆ ಹೆದರಿಕೆ. ಪಾಂಡವರು ಉದಾತ್ತ ಮನಸ್ಕರು, ಧರ್ಮಾತ್ಮರು, ವೀರರು, ಶೂರರು, ವಾಸುದೇವನ ಭಕ್ತರು. ಅವರನ್ನು ಪ್ರಚೋದಿಸಿದರೆ ಹತ್ತಿಯ ಮೂಟೆಯನ್ನು ಅಗ್ನಿ ಸುಟ್ಟು ಭಸ್ಮ ಮಾಡುವಂತೆ ಅವರು ನಮ್ಮನ್ನು ಸುಟ್ಟು ಭಸ್ಮ ಮಾಡುವರು. ನೀವೆಲ್ಲ ಕಣ್ಮರೆಯಾಗಿರಿ, ಅವರ ದೃಷ್ಟಿ ನಿಮ್ಮ ಮೇಲೆ ಬೀಳದಿರಲಿ. ಶಿಷ್ಯರು ಆ ಸ್ಥಳವನ್ನು ಬಿಟ್ಟು ಓಡಿಹೋದರು. ಸಹದೇವನು ನದಿ ತೀರಕ್ಕೆ ಬಂದ. ಅಲ್ಲಿ ದೂರ್ವಾಸರ ಶಿಷ್ಯರು ಯಾರೂ ಇರಲಿಲ್ಲ. ಅವರೆಲ್ಲ ಹೋಗಿ ಆಯಿತೆಂದು ಅಲ್ಲಿದ್ದ ಉಳಿದ ಮುನಿಗಳು ತಿಳಿಸಿದರು. ಸಹದೇವನು ಅವರ ಪತ್ತೆ ಸಿಗದೆ ಹಿಂದಿರುಗಿದ. ಪಾಂಡವರು ದೂರ್ವಾಸ ಮುನಿಗಳು ಮತ್ತು ಅವರ ಶಿಷ್ಯರಿಗಾಗಿ ಮಧ್ಯರಾತ್ರಿಯವರೆಗೆ ಕಾದರು. ಅವರು ಬಹಳ ಆತಂಕಗೊಂಡರು. ಯಾವುದೇ ಸುಳಿವನ್ನು ನೀಡದೆ ಈ ಋಷಿಯು ಮಧ್ಯರಾತ್ರಿಯಲ್ಲೂ ಮತ್ತೊಮ್ಮೆ ಪ್ರತ್ಯಕ್ಷನಾದರೆ ನಾವು ಇದರಿಂದ ಪಾರಾಗುವುದು ಹೇಗೆ ಹೀಗೆಂದುಕೊಳ್ಳುತ್ತಿದ್ದಂತೆ ಕೃಷ್ಣನಿಗೆ ಅವರ ಕಷ್ಟ ಅರ್ಥವಾಯಿತು. ಅವನು ಅವರೆದುರು ಪ್ರತ್ಯಕ್ಷನಾಗಿ ಹೇಳಿದ, ನಿಮಗೆ ದೂರ್ವಾಸರಿಂದ ಕಷ್ಟ ಒದಗಲಿದೆ ಎಂಬುದು ನನಗೆ ದ್ರೌಪದಿಯಿಂದ ತಿಳಿಯಿತು. ಕಾಪಾಡಿ ಎಂದು ಅವಳು ನನ್ನ ಮೊರೆ ಹೊಕ್ಕಳು. ನಾನು ಇಲ್ಲಿಗೆ ಬಂದೆ. ನಿಮಗಿನ್ನೂ ಭಯಬೇಡ, ನಾನಿನ್ನು ದ್ವಾರಾವತಿಗೆ ಹಿಂದಿರುಗುತ್ತೇನೆ. ಕೇಶವನ ಮಾತುಗಳಿಂದ ಪಾಂಡವರ ಮನಸ್ಸಿಗೆ ನೆಮ್ಮದಿಯಾಯಿತು. ಅವರು ದ್ರೌಪದಿಯೊಂದಿಗೆ ದನಿಗೂಡಿಸಿ ಈ ಒಂದು ನಿವೇದನೆ ಮಾಡಿಕೊಂಡರು. ಗೋವಿಂದ, ಹಡಗೊಂದು ಹಠಾತ್ತನೆ ಗೋಚರಿಸಿ ಮುಳುಗುತ್ತಿರುವವರನ್ನು ರಕ್ಷಿಸುವಂತೆ ನೀನು ನಮ್ಮನ್ನು ಮಹಾನ್ ವಿಪತ್ತಿನಿಂದ ಪಾರು ಮಾಡಿದ್ದೀಯೆ. ಹೀಗೆ ದುರ್ಯೋಧನನು ಪಾಂಡವರಿಗೆ ಏನೆಲ್ಲ ಕಷ್ಟಗಳನ್ನು ಕೊಡಲು ಪ್ರಯತ್ನಿಸಿದರೂ ಅವರು ಕೇಶವನಿಂದ ರಕ್ಷಿತರಾಗಿದ್ದರು. ಕಾಮ್ಯಕವನವು ವನ್ಯ ಮೃಗ ಸಂಪದ್ಭರಿತವಾಗಿತ್ತು. ಹೀಗಾಗಿ ಪಾಂಡವರಿಗೆ ಮೃಗಯ ವಿಹಾರ ನಡೆಸಲು ವಿಪುಲ ಅವಕಾಶಗಳಿದ್ದವು. ಅವರು ಸಂತೋಷದಿಂದ ಅಲ್ಲಿ ವಾಸಿಸುತ್ತಿದ್ದರು. ಅಲ್ಲಿ ಸಸ್ಯ ಸಂಪತ್ತು ಸಮೃದ್ಧವಾಗಿತ್ತು. ಒಂದು ದಿನ ಪಾಂಡವರು ಆಹಾರವನ್ನು ಹುಡುಕಿಕೊಂಡು ವಿವಿಧ ದಿಕ್ಕುಗಳಿಗೆ ಹೋದರು. ಆಶ್ರಮದಲ್ಲಿ ದ್ರೌಪದಿ ಒಬ್ಬಳೇ ಇದ್ದಳು. ಸಿಂಧೂ ದೇಶ ಮತ್ತು ಸೌವೀರ ದೇಶಗಳ ರಾಜನಾದ ಜಯದ್ರಥನು ವಿವಾಹಾರ್ಥವಾಗಿ ಸಾಳ್ವ ದೇಶಕ್ಕೆ ಪಯಣಿಸುತ್ತಿದ್ದು ಮಾರ್ಗ ಮಧ್ಯೆ ಕಾಮ್ಯಕವನದಲ್ಲಿ ವಿಶ್ರಾಂತಿಗಾಗಿ ತಂಗಿದ್ದನು. ಮಿರುಮಿರುಗುವ ಕಾಷೇಯ ವಸ್ತ್ರವನ್ನು ಧರಿಸಿದ್ದ ಜಯದ್ರಥ ಮಿತ್ರರೊಂದಿಗೆ ಕಾಡಿನಲ್ಲಿ ವಾಯುವಿಹಾರ ನಡೆಸಿದ್ದ. ಆಗ ಅಕಸ್ಮಾತ್ತಾಗಿ ಅಕಳಂಕ ಚೆಲುವೆ ದ್ರೌಪದಿಯು ಜಯದ್ರಥನ ಕಣ್ಣಿಗೆ ಬಿದ್ದಳು. ಅವಳು ಆಶ್ರಮದ ಹೊಸ್ತಿಲಲ್ಲಿ ನಿಂತಿದ್ದಳು. ಅವಳಿಂದಾಗಿ ಸುತ್ತಲ ಪರಿಸರಕ್ಕೆ ಒಂದು ವಿಶೇಷ ಶೋಭೆ ಬಂದಿತ್ತು. ಜಯದ್ರಥನ ಅನುಯಾಯಿಗಳು ಈ ಅಸಮಾನ ಚೆಲುವೆಯನ್ನು ಕಂಡು ದಂಗಾಗಿ ಹೋದರು. ಯಾರಿರಬಹುದು ಈ ಸುಂದರಿ ಎಂದು ಬೆರಗಾದರು. ಅವಳನ್ನೇ ನೋಡುತ್ತಾ ಕೈ ಮುಗಿದು ನಿಂತರು. ವೃದ್ಧಕ್ಷತ್ರನ ಮಗ ಜಯದ್ರಥನು ದ್ರೌಪದಿಯ ಮನಮೋಹಕ ಸೌಂದರ್ಯಕ್ಕೆ ಮಾರು ಹೋದನು. ಅವನ ತಲೆಯಲ್ಲಿ ಕೆಟ್ಟ ಆಲೋಚನೆಗಳು ಬಂದವು. ಮನ್ಮಥ ವಿಕಾರಗಳು ಪ್ರಾರಂಭವಾದವು. ತನ್ನ ಸಂಗಡಿಗ ದೊರೆ ಕೋಟಿಕಾಶ್ಯನನ್ನು ಸಮೀಪಕ್ಕೆ ಕರೆದು ಹೇಳಿದನು, ಮಿತ್ರ, ಆ ಸುಂದರಿ ಯಾರಿರಬಹುದು? ಭೂಲೋಕದ ರಂಬೆಯೋ ಅಥವಾ ಸ್ವರ್ಗಲೋಕದ ಅಪ್ಸರೆಯೋ?
ಮಾನವರಲ್ಲಿ ನಾನಿಂಥ ರೂಪಸಿಯನ್ನು ಕಂಡೇ ಇರಲಿಲ್ಲ. ಈ ಸಮ್ಮೋಹಕ ಸುಂದರಿ ನನ್ನವಳಾದಲ್ಲಿ ನಾನು ಇನ್ನೊಬ್ಬ ವಧುವನ್ನು ಹುಡುಕಿಕೊಂಡು ಹೋಗಬೇಕಾಗುವುದಿಲ್ಲ. ಗೆಳೆಯ, ಈಗಲೇ ಹೋಗಿ ಅವಳು ಯಾರು, ಎಲ್ಲಿಂದ ಬಂದವಳು, ಈ ಅರಣ್ಯದಲ್ಲೇಕಿದ್ದಾಳೆ ಇತ್ಯಾದಿ ಎಲ್ಲವನ್ನು ತಿಳಿದು ಬಾ. ಅವಳು ನನ್ನವಳಾದರೆ ನನ್ನ ಬದುಕಿನಲ್ಲಿ ಇದಕ್ಕಿಂತ ಮಿಗಿಲಾದ ಪ್ರತಿಫಲ ಮತ್ತೊಂದಿರಲಾರದು. ಹೋಗು, ಈಗಲೇ ಹೋಗಿ ತಿಳಿದು ಬಾ. ಅವಳು ವಿವಾಹಿತಳಾಗಿದ್ದಲ್ಲಿ ಅವಳ ಪತಿ ಯಾರೆಂಬುದನ್ನು ತಿಳಿದು ಬಾ. ಕೋಟಿಕಾಸ್ಯನು ಗುಳ್ಳೇನರಿ ಸಿಂಹಿಣಿಯ ಬಳಿ ಹೊಂಚು ಹಾಕಿ ಹೋದಂತೆ ದ್ರೌಪದಿಯ ಬಳಿಗೆ ಹೋದನು. ಪೆದ್ದು ಪೆದ್ದಾಗಿ ನಗುತ್ತಾ ಹಲ್ಲು ಕಿರಿಯುತ್ತಾ ದ್ರೌಪದಿಗೆ ಹೇಳಿದನು, ಶೋಭಾಯಮಾನಳಾದ ಮಾನಿನಿಯೇ, ನೀನು ಯಾರು? ಕದಂಬ ವೃಕ್ಷದ ಟೊಂಗೆಯನ್ನು ಮಿಂಚಿನ ಬಳ್ಳಿಯಂತೆ ಆವರಿಸಿ ನಿಂತಿರುವ ನೀನು ಯಾರು? ಏಕಾಂಗಿಯಾಗಿ ಇಲ್ಲೇನು ಮಾಡುತ್ತಿರುವೆ? ಒಬ್ಬಳೇ ಇರಲು ಭಯವಾಗುವುದಿಲ್ಲವೇ? ನೀನು ಅನುಪಮ ಸುಂದರಿ. ನೀನು ಭೂಲೋಕದವಳೆಂದು ನನ್ನಿಂದ ನಂಬಲಿಕ್ಕೆ ಆಗುತ್ತಿಲ್ಲ. ದೇವತೆಯೋ, ಯಕ್ಷಿಣಿಯೋ, ದಾನವಿಯೋ, ಅಥವಾ ಸ್ವರ್ಗಲೋಕದ ಅಪ್ಸರೆಯೋ, ಸರಸ್ವತಿಯೋ, ಲಕ್ಷ್ಮಿಯೋ, ಅಥವಾ ದೇವೇಂದ್ರನ ಪತ್ನಿ ಶಚೀದೇವಿಯೋ? ನಾನು ಇಷ್ಟೊಂದು ಮಾತನಾಡಿದರೂ ನೀನು ಮೌನವಾಗಿಯೇ ಇದ್ದೀಯೇ. ನಿನ್ನ ರಕ್ಷಕರು ಯಾರು ಎಂಬುದು ನಮಗೆ ಗೊತ್ತಾಗಬಾರದೆ? ನೀನು ಯಾರು? ನಿನ್ನ ತಂದೆ ಯಾರು? ನಿನ್ನ ಗಂಡ ಯಾರು? ನೀನೇಕೆ ಇಲ್ಲಿದ್ದೀಯ? ಎಲ್ಲವನ್ನು ವಿವರವಾಗಿ ತಿಳಿಸು. ನೀನು ಪ್ರಶ್ನಿಸುವ ಮೊದಲೇ ಹೇಳಿಬಿಡುತ್ತೇನೆ. ನಾನು ದೊರೆ ಸುರತನ ಪುತ್ರ ಕೋಟಿಕಾಸ್ಯ ಎಂದು ನನ್ನ ಹೆಸರು. ಇನ್ನು ಅಲ್ಲಿರುವ ಮಹಾರಾಜ ಅಗ್ನಿಯಷ್ಟೇ ತೇಜಸ್ವಿ, ಕಮಲದಂಥ ಕಣ್ಣುಗಳನ್ನುಳ್ಳ ಕಮಲಾಕ್ಷ, ಕ್ಷೇಮಂಕರರು ಎಂದೇ ಪ್ರಖ್ಯಾತರಾದ ತ್ರಿಗರ್ತರ ನಾಯಕ. ಅವರ ಹಿಂದಿರುವ ಹಾರಗಳಿಂದ ಶೋಭಿತವಾಗಿ ನಿನ್ನನ್ನೇ ನೋಡುತ್ತಿರುವವನು ಪ್ರಖ್ಯಾತನಾದ ಕುಳಿಂದನ ಪುತ್ರ. ಅವನು ವಿಶಾಲಾಕ್ಷ, ಬಿಲ್ಲುಗಾರಿಕೆಯಲ್ಲಿ ನಿಪುಣ. ಪರ್ವತದ ತಪ್ಪಲಿನಲ್ಲಿ ಅವನ ವಾಸ. ಇನ್ನೊಬ್ಬ ಸ್ಫುರದ್ರೂಪಿ ರಾಜ, ಅವನು ಸುಬಲನ ಪುತ್ರ, ಶತ್ರು ಸಂಹಾರಕ. ನೀನು ಎಂದಾದರೂ ಸೌವೀರದ ಪರಾಕ್ರಮಿ ರಾಜನ ಹೆಸರನ್ನು ಕೇಳಿದ್ದುಂಟೆ? ಅವನೇ ಜಯದ್ರಥ. 6,000 ರಥಗಳು ಹಾಗೂ ಅಷ್ಟೇ ಗಜ ಸವಾರರು, ಕುದುರೆ ಸವಾರರು ಅವನನ್ನು ಹಿಂಬಾಲಿಸಿ ಬರುತ್ತಿದ್ದಾರೆ. ಅವನೊಂದಿಗೆ 12 ಮಂದಿ ರಾಜಕುವರರು ಇದ್ದಾರೆ. ಅವರೆಲ್ಲ ಅವನ ಸಹೋದರರು. ದೊರೆ ಜಯದ್ರಥನು ಇಂದ್ರನಂತೆ ಪ್ರಕಾಶಿಸುತ್ತಿದ್ದಾನೆ. ನೋಡು, ನಾವು ಯಾರೆಂಬುದನ್ನೆಲ್ಲ ತಿಳಿಸಿದ್ದೇನೆ. ಈಗ ನಿನ್ನ ವಿಚಾರ ತಿಳಿಸು. ಎಲ್ಲವನ್ನು ಕೇಳಿಸಿಕೊಂಡ ದ್ರೌಪದಿ ಕೋಟಿಕಾಸ್ಯನತ್ತ ನೋಡಿದಳು. ವೃಕ್ಷದ ಟೊಂಗೆಯನ್ನು ಬಿಟ್ಟು ಸೀರೆಯ ಸೆರಗನ್ನು ಸರಿಪಡಿಸಿಕೊಂಡಳು. ನಂತರ ನುಡಿದಳು, ಮಹಾರಾಜ, ನನ್ನ ಸ್ಥಿತಿಯಲ್ಲಿರುವ ಸ್ತ್ರೀಯು ನಿನ್ನ ಜೊತೆ ಮಾತನಾಡಬಾರದೆಂಬುದು ನನಗೆ ತಿಳಿದಿದೆ. ಆದರೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ಬೇರೆ ಯಾರೂ ಈಗ ಇಲ್ಲಿಲ್ಲವಾದ್ದರಿಂದ ನಾನೇ ಮಾತನಾಡಬೇಕಾಗಿದೆ. ನಾನು ನನ್ನ ಕೆಲಸ ಕಾರ್ಯಗಳಲ್ಲಿ ಮುಳುಗಿ ಹೋಗಿದ್ದೇನೆ ಹಾಗೂ ಮಹಿಳೆಗೆ ಒಪ್ಪುವುದು ಯಾವುದು ಎಂಬುದು ನನಗೆ ತಿಳಿದಿದೆ. ನಾನು ಏಕಾಂಗಿಯಾಗಿದ್ದೇನೆ. ನಿನ್ನ ಜೊತೆಯೂ ಬೇರೆ ಯಾರೂ ಇಲ್ಲ. ಹೀಗಿರುವಾಗ ನಿನ್ನ ಜೊತೆ ನಾನು ಹೇಗೆ ಮಾತನಾಡುವುದು? ನೀನು ಸುರತ ದೊರೆಯ ಪುತ್ರ ಕೋಟಿಕಾಸ್ಯನೆಂದು ಹೇಳುತ್ತಿರುವುದರಿಂದ ನಾನು ನನ್ನ ಬಂಧುಗಳು ಹಾಗೂ ನನ್ನ ಸುಪ್ರಸಿದ್ಧ ವಂಶದ ಬಗ್ಗೆ ಹೇಳಬೇಕಾಗಿದೆ. ನಾನು ಪ್ರಖ್ಯಾತನಾದ ರಾಜ ದ್ರುಪದ ಮಹಾರಾಜನ ಮಗಳು. ನನ್ನನ್ನು ದ್ರೌಪದಿ, ಕೃಷ್ಣೆ ಎಂದು ಕರೆಯುತ್ತಾರೆ. ನನಗೆ 5 ಗಂಡಂದಿರು: ಯುಧಿಷ್ಠಿರ, ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಅವರು ಕಾಂಡವ ಪ್ರಸ್ಥದಲ್ಲಿದ್ದಾಗ ನೀನು ಅವರ ಬಗ್ಗೆ ಕೇಳಿರಬಹುದು. ಅವರು ನನ್ನನ್ನು ಆಶ್ರಮದಲ್ಲಿ ಬಿಟ್ಟು ಬೇರೆ ಬೇರೆ ದಿಕ್ಕುಗಳಿಗೆ ಹೋಗಿದ್ದಾರೆ. ಸದ್ಯದಲ್ಲೇ ಹಿಂದಿರುಗಿ ಬರಲಿದ್ದಾರೆ. ರಥದಿಂದ ಇಳಿದು ಪಾಂಡವರ ಆತಿಥ್ಯವನ್ನು ಸ್ವೀಕರಿಸಿ ನಿನ್ನ ಪಯಣವನ್ನು ಮುಂದುವರಿಸಬಹುದು. ಯುಧಿಷ್ಠಿರನಿಗೆ ಅತಿಥಿಗಳನ್ನು ಸ್ವಾಗತಿಸುವುದೆಂದರೆ ಪ್ರಿಯವಾದ ಸಂಗತಿ. ಇಷ್ಟು ಹೇಳಿ ದ್ರೌಪದಿಯು ಕುಟೀರದೊಳಕ್ಕೆ ಹೋದಳು. ಅತಿಥಿ ಸತ್ಕಾರವನ್ನು ಕುರಿತು ಯೋಚಿಸುತ್ತಾ ಕೋಟಿಕಾಸ್ಯ ಹಿಂದಿರುಗಿ
ದ್ರೌಪದಿಯೊಂದಿಗೆ ನಡೆಸಿದ ಮಾತುಕತೆಯನ್ನು ಜಯದ್ರಥನಿಗೆ ತಿಳಿಸಿದ. ಜಯದ್ರಥನಿಗೆ ರೋಮಾಂಚನವಾಯಿತು. ಅವನು ನುಡಿದ, ಕೋಟಿಕಾಸ್ಯ, ಸ್ತ್ರೀಕುಲದ ಅನರ್ಘ್ಯ ರತ್ನದೊಂದಿಗೆ ನೀನು ಮಾತನಾಡುತ್ತಿದ್ದಾಗಲೇ ನಾನು ಅವಳಿಗೆ ನನ್ನನ್ನು ಒಪ್ಪಿಸಿಯಾಗಿತ್ತು. ಮಾತುಕತೆ ಮುಗಿಸಿ ನೀನು ಹಿಂದಿರುಗಿ ಬಂದದ್ದೇಕೆ? ನಾನು ನಿನಗೆ ಹೃದಯ ಬಿಚ್ಚಿ ತೋರಿಸುತ್ತಿದ್ದೇನೆ. ನಾನು ಈ ಅಪ್ರತಿಮ ಸುಂದರಿಯನ್ನು ಕಂಡ ಮೇಲೆ ಉಳಿದ ಹೆಂಗಸರೆಲ್ಲ ಕೋತಿಗಳಂತೆ ಕಾಣುತ್ತಾರೆ. ನಾನು ಸತ್ಯ ಹೇಳುತ್ತಿದ್ದೇನೆ ಕೋಟಿಕಾಸ್ಯ, ಅವಳು ಮಾನವಳೇ? ಮಹಾರಾಜ, ಅನುಮಾನ ಏಕೆ? ಅವಳು ದ್ರೌಪದಿ, ದ್ರುಪದನ ಮಗಳು ಹಾಗೂ 5 ಪಾಂಡವರ ಒಲುಮೆಯ ಮಡದಿ. ಆದರೆ ಈಗ ಆಶ್ರಮದಲ್ಲಿ ಅವರ್ಯಾರೂ ಇಲ್ಲ. ನೀನು ಅವಳನ್ನು ನಿನ್ನ ಸಾಮ್ರಾಜ್ಯಕ್ಕೆ ಅಪಹರಿಸಿಕೊಂಡು ಹೋಗುವೆಯಾ? ಕೋಟಿಕಾಶ್ಯನ ಈ ಮಾತುಗಳನ್ನು ಕೇಳಿದ ನಂತರ ಜಯದ್ರಥನು ತನ್ನ ಅನುಯಾಯಿಗಳಿಗೆ ತೋಳವು ಸಿಂಹದ ಗುಹೆಯನ್ನು ಪ್ರವೇಶಿಸುವಂತೆ ದ್ರೌಪದಿಯ ಕುಟೀರಕ್ಕೆ ತಾನು ತೆರಳಲಿರುವುದಾಗಿ ತಿಳಿಸಿದ. ದ್ರೌಪದಿಯು ಆಶ್ರಮದಲ್ಲಿ ಏಕಾಂಗಿಯಾಗಿರುವ ನೋಟವೇ ಅವನನ್ನು ಪುಳಕಗೊಳಿಸಿತ್ತು. ಮನೋನ್ಮಣಿ, ನೀನು ಮತ್ತು ನಿನ್ನವರೆಲ್ಲರೂ ಕುಶಲವೇ ಎನ್ನುತ್ತಾ ಜಯದ್ರಥನು ಪಾಂಡವರ ಕುಟೀರವನ್ನು ಪ್ರವೇಶಿಸಿದ. ನೀವು ವಿಚಾರಿಸಿದ ಯುಧಿಷ್ಠಿರ ಮತ್ತು ಅವನ ಸಹೋದರರೆಲ್ಲರೂ ಚೆನ್ನಾಗಿದ್ದಾರೆ ಎಂದು ಉತ್ತರಿಸಿದ ದ್ರೌಪದಿ ಜಯದ್ರಥನಿಗೆ ಯಥೋಚಿತವಾಗಿ ಅತಿಥಿ ಸತ್ಕಾರ ಮಾಡಿದಳು ಹಾಗೂ ಅವನ ರಾಜ್ಯದ ಬಗ್ಗೆ, ಪ್ರಜೆಗಳ ಬಗ್ಗೆ ವಿಚಾರಿಸಿದಳು. ದ್ರೌಪದಿ, ನಾವೆಲ್ಲ ಚೆನ್ನಾಗಿದ್ದೇವೆ, ನಮ್ಮನ್ನು ಭೋಜನ ಮಾಡಿ ಹೋಗಿ ಎಂದು ಹೇಳುತ್ತಿದ್ದೀಯೆ, ಅಷ್ಟು ಸಾಕು. ನಿನ್ನ ಈ ಮಾತೇ ನನಗೆ ಅತೀವವಾದ ಆನಂದವನ್ನುಂಟು ಮಾಡಿದೆ. ನಾನೀಗ ಒಂದು ಮಹತ್ವದ ಕಾರ್ಯಭಾರದ ಮೇಲೆ ಬಂದಿದ್ದೇನೆ ಎಂದ ಜಯದ್ರಥ. ದ್ರೌಪದಿಯು ಅವನ ಮುಂದಿನ ಮಾತಿಗೆ ಕಾದು ನಿಂತಳು. ಕಾಮಾಂಧನಾಗಿದ್ದ ಜಯದ್ರಥ ಯೋಗ್ಯ ನಡತೆಯೆಲ್ಲವನ್ನು ಬಿಟ್ಟು ನಾಚಿಕೆಯಿಲ್ಲದೆ ಹೇಳಿದ, ಬಾ, ಈಗಿಂದೀಗಲೇ ನನ್ನ ರಥವನ್ನೇರು, ನನ್ನೊಂದಿಗೆ ಸುಖವಾಗಿ ಬಾಳುವೆಯಂತೆ. ಅಪ್ರತಿಮ ಸುಂದರಿಯಾದ ನೀನು ಈ ಅದೃಷ್ಟಹೀನ ಪಾಂಡವರ ಜೊತೆ ಬಾಳ್ವೆ ಮಾಡುವುದು ಯೋಗ್ಯವಲ್ಲ. ಇಂದು ಪಾಂಡವರು ನಿರ್ಗತಿಗರು, ಸಾಮ್ರಾಜ್ಯ ಸಿರಿ ಸಂಪದಗಳನ್ನೆಲ್ಲ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಅವರು ಇದ್ದೂ ಸತ್ತಂತೆ. ನಿನ್ನಂಥ ಸುಂದರಿ ಇಂಥ ನಿರ್ಗತಿಕರೊಂದಿಗೆ ಅರಣ್ಯದಲ್ಲಿ ಬದುಕನ್ನು ಸವೆಸುವುದೇ, ಆಯುಷ್ಯವಿಡೀ ವನವಾಸ ಮಾಡುವುದೇ ಅವರ ಹಣೆಯ ಬರಹ. ನೀನು ಅವರ ಬಗ್ಗೆ ಗೌರವ ಹೊಂದಿರಬೇಕಾಗಿಲ್ಲ. ಅವರ ಮೇಲಿನ ಬದ್ಧತೆಯನ್ನು, ವ್ಯಾಮೋಹವನ್ನು ತೊರೆದು ಬಿಡು. ನಿನ್ನ ತೊಂದರೆಗಳಿಗೆ, ಕಷ್ಟ ಕಾರ್ಪಣ್ಯಗಳಿಗೆ ಮಂಗಳವನ್ನು ಹಾಡು. ನನ್ನನ್ನು ಮದುವೆಯಾಗು, ಸಿಂಧು ಸೌವೀರದ ಸಾಮ್ರಾಜ್ಞಿಯಾಗಿ ಸುಖದಿಂದ ಬಾಳು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.